ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ನಿಮಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸಿನಿಮಾದಲ್ಲಿ ಮಾಡ್ತೀವಿ ಹೌದು, ಬಟ್ ಆದರೂ ಕೂಡ 25 ದಿನ ಪೂರೈಸಿದ ನಂತರದಲ್ಲಿ ನಮ್ಮನ್ನು ಕರೆದು ಒಂದು ಅಭಿನಂದಿಸಿ ಇಷ್ಟು ಪ್ರೀತಿ ಗೌರವದಿಂದ ನಮ್ಮನ್ನು ಕಾಣ್ತಾ ಇರೋದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ನನಗೆ ಹಯಾಗ್ರೀವ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂತಹ ರಘುರವ್ರು, ಯಾಕೆಂದರೆ ರಘು ಅವ್ರನ್ನ ನಾನು ಒಬ್ಬ ಅಸೋಸಿಯೇಟ್ ಆಗಿ ನೋಡಿದ್ದೆ ಸರ್ 10-15 ವರ್ಷದ ಹಿಂದೆ. ಆ್ಯಕ್ಚುಲಿ ಅವಾಗ ನನಗೆ ಹೇಳಿದ್ರು ಅವರು, ಮೇಡಮ್ ನಾನು ಒಂದು ಸಿನಿಮಾ ಮಾಡ್ತೀನಿ, ಮಾಡಿದ್ದೀನ ನೀವು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಸರ್. ಅಂದರೆ ತುಂಬ ಜನ ಕೇಳ್ತಾರೆ, ಹೌದು ಜರ್ನಿಲಿ ನಾವು ಕೇಳ್ತೀವಿ, ಅವರು ಕೇಳ್ತಾರೆ. ಬಟ್ ಆ ಮಾತನ್ನ ನೆನ್ಪಿಟ್ಕೊಂಡು ಒಂದು ಅವಕಾಶ ಕೊಡೋದಿದೆಯಲ್ಲ, ನಾನು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಾನು ಹಯಾಗ್ರೀವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. ಬಟ್ ಬಂದ ಮೇಲೆ ಒಂದು ರೀತಿಲಿ ತುಂಬಾ ಒಂದು ತಿರುವು ತಗೊಳ್ತು ಸರ್. ಆ ಪಾತ್ರನೂ ಅಷ್ಟೇ, ನೀವು ಹೇಳಿದಾಗೆ ನಿಜ ಜೀವನದಲ್ಲಿ ನಾನು ಹಾಗೆ ಇದ್ದೀನಿ. ಹಯಾಗ್ರೀವ ಸಿನಿಮಾ ಪಾತ್ರನೂ ಕೂಡ ನನಗೆ ತುಂಬ ಹತ್ತ. ನಿಮಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ನಿರ್ದೇಶಕರಾದ ರಘು ಅವ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.